ನೀವು ನಗಲು ಏನು ಖರ್ಚಾಗುವುದಿಲ್ಲ. ಆದ್ದರಿಂದ ಸಮಯ ಸಿಕ್ಕಾಗಲೆಲ್ಲ ಮನಸಾರ ನಕ್ಕು ಬಿಡಿ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ದೀರ್ಘಕಾಲ ಕಾಪಾಡುವ ದಾರಿ. ನೀವು ಒಮ್ಮೆ ನಗುವುದರಿಂದ ನಿಮ್ಮಲ್ಲಿ 20ಕ್ಕೂ ಹೆಚ್ಚಿನ ಸ್ನಾಯುಗಳಿಗೆ ವ್ಯಾಯಾಮದಂತಾಗುತ್ತದೆ. ಯಾಕೆಂದ್ರೆ ಮುಖ ಗಂಟಾಕಿಕೊಳ್ಳಲು ನೀವು ಸುಮಾರು 43 ಸ್ನಾಯುಗಳು ಕೆಲಸ ಮಾಡಬೇಕಾಗುತ್ತದೆ. ಆದರೆ ನೀವು ನಗಲು ಕೇವಲ 17 ಸ್ನಾಯುಗಳು ಕೆಲಸ ಮಾಡಿದರೆ ಸಾಕು. ನಿಮಗೆ ಗೊತ್ತಿರಲಿ, 61% ಜನರು ಯಾವಾಗಲೂ ಖುಷಿಯಿಂದ ನಗುತ್ತಿರುತ್ತಾರೆ ಎನ್ನುವ ಕಾರಣಕ್ಕೆ ಬೇರೊಬ್ಬರಿಗೆ ಆಕರ್ಷಿಸುತ್ತಾರೆ, ಬೇರೊಬ್ಬರಿಗೆ ಇಷ್ಟವಾಗುತ್ತಾರೆ. ನಕ್ಕರೆ ಮುಖ ಹರಳಿ ನಿಮಗಿರುವ ವಯಸ್ಸನ್ನು ಮರೆಮಾಚುತ್ತದೆ. ನಿಮಗೆ ಗೊತ್ತಿರಲಿ, ಥೈಲ್ಯಾಂಡ್ ದೇಶವನ್ನು ಲ್ಯಾಂಡ್ ಆಫ್ ದ ಸ್ಮೈಲ್ ಎಂದು ಕರೆಯುತ್ತಾರೆ. ನೀವು ನಗುವುದರಿಂದ ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತದೆ. ಇದು ನೈಸರ್ಗಿಕ ನೋವು ನಿವಾರಕದಂತೆ ಕೆಲಸ ಮಾಡುತ್ತದೆ ದೇಹದಲ್ಲಿ. ಮತ್ತೆ ನಗುವುದರಿಂದ ನಿಮ್ಮಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಒಂದು ದಾರಿ. ನಗುವುದರಿಂದ ಮನಸ್ಸಿಗೆ ಒಳ್ಳೆಯ ವ್ಯಾಯಾಮ ಇದ್ದಂತೆ. ನೀವು ನಗುವುದರಿಂದ ನಿಮ್ಮಲ್ಲಿರುವ ಒತ್ತಡ, ಖಿನ್ನತೆಯನ್ನು ದೂರ ಮಾಡುತ್ತದೆ. 2011ರಲ್ಲಿ ನಡೆದ ಒಂದು ಅಧ್ಯಯನದ ಪ್ರಕಾರ ಹೆಚ್ಚು ಕಾಲ ನಗುವ ಜನರು ದೀರ್ಘಾಯುಷಿಗಳಾಗುತ್ತಾರಂತೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ನಕ್ಕರೆ ಯಾವಾಗಲೂ ಉತ್ಸಾಹಿಗಳಂತೆ ಕಾಣುತ್ತೀರಿ ಮತ್ತು ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಮತ್ತು ನಗುವಿಗೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಬಹುದೊಡ್ಡದಾದ ಪಾತ್ರವಿದೆ. ನಗುವಿನಲ್ಲೂ ಸಹ 19 ವಿಧಗಳಿವೆ. ಸುಮಾರು 50% ಮಂದಿ ನಿಮ್ಮ ನಗುವಿಗೆ ಸ್ಪಂದಿಸುತ್ತಾರೆ. ಇಷ್ಟವಿಲ್ಲದಿದ್ದರೂ ಸಹ ಸುಮ್ಮನೆ ನಕ್ಕರೂ ಸಹ ನಮಗೆ ಒಳ್ಳೆಯದಂತೆ. ನಗುವುದು ಸಾಂಕ್ರಾಮಿಕ. ಆದ್ದರಿಂದ ನೀವು ನಕ್ಕು ನಿಮ್ಮ ಜೊತೆಗಿರುವವರನ್ನು ನಗಿಸಿದರೆ ನಿಮ್ಮ ಎಲ್ಲರ ಆರೋಗ್ಯವು ಚೆನ್ನಾಗಿರುತ್ತದೆ. ನಕ್ಕರೆ ಅರ್ಧ ಕಷ್ಟಗಳು ಕರಗಿ ಹೋಗುತ್ತವಂತೆ. ಆದರೆ ಈಗಿನ ಜನರೇಷನ್ ಅಲ್ಲಿ ಒತ್ತಡವನ್ನೇ ಜೀವನ ಶೈಲಿಯನ್ನಾಗಿಸಿಕೊಂಡ ನಾವುಗಳು ನಗುವನ್ನು ಮರೆತು ಬಿಟ್ಟಿದ್ದೇವೆ. ನಗುವುದು ದೈಹಿಕ ಮತ್ತು ಮಾನಸಿಕವಾಗಿ ದೃಢವಾಗಿಸುವುದೇ ಒಂದು ವರ. ನಗಲು ಹಿಂದೇಟು ಹಾಕಬೇಕೇಕೆ? ಒಮ್ಮೆ ನಕ್ಕು ಬಿಡಿ, ಜೊತೆಗಿರುವವರನ್ನು ನಗಿಸಿ ಬಿಡಿ. ನಗಲು ಬೇಕಾದ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಂಡು ಯಾವಾಗಲೂ ಖುಷಿಯಿಂದ ನಗಿಸ್ತಾ ಇರಿ.